ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತೇನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನ 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನ ನಾವು ಇಲ್ಲಿ ನಡೆಯಕ್ಕೆ ಬಿಡಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನ ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರ್ ಅನ್ನ ನಾವಿಲ್ಲಿ ತೋರ್ಸಕ್ಕೆ ಬಿಡಕ್ಕಾಗುತ್ತಾ? ಹಾಗಾಗಿ ಆಗದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ. ಮುಂದೆ ಯಾವುದೇ ಶೋ ನಡೆಯೋದಿಲ್ಲ. ಕಾವೇರಿ ಹೋರಾಟ ಮುಗಿಯೋವರೆಗೂ ನಾವು ಅದನ್ನ ಅವಕಾಶ ಮಾಡಿಕೊಡಲ್ಲ ಅಂತ ಒಪ್ಕೊಂಡಿದ್ಕೆ ಇವತ್ತು ಆ ಪೋಸ್ಟರ್ ಅನ್ನ ಹರಿದು ಹಾಕುವುದರ ಮುಖಾಂತರ ಪ್ರತಿಭಟನೆ ನಡೆಸಿ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರು ಈ ಶೋನ ನಡೆಸೋದಿಲ್ಲ. ನಮಗೆ ನ್ಯಾಯ ಕೇಳ್ತಿರೋದಿಷ್ಟೇ, ರೈತರಿಗೆ ನೀರು ಬೇಕು, ಜನಕ್ಕೆ ಕುಡಿಯಕ್ ನೀರು ಬೇಕು. ಇವತ್ತಲ್ಲಿ ನೀರಿಲ್ಲ KRS ಅಲ್ಲಿ. ನೀವು 2ನೇ ಬೆಳೆಗೆ ನೀರನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅದನ್ನ ಕೊಡಕ್ ಸಾಧ್ಯ ಇಲ್ಲ. ನಾವು ಮುಖ್ಯಮಂತ್ರಿಗೆ ಮತ್ತೆ ಜಲಸಂಪನ್ಮೂಲ ಸಚಿವರಿಗೆ ಹೇಳೋದಿಷ್ಟೇ, ನಾಡಿನ ಋಣ ತೀರಿಸುವ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡಿಕೊಂಡು ಜನರ ಹಿತವನ್ನ ಕಾಪಾಡಿ. ಯಾರಿಗೂ ಭಯ ಬೀಳಬೇಡಿ. ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಇದ್ದಾರೆ. ಆ ಕಡೆ ಸರ್ಕಾರನೂ ನಿಮ್ದೆ, ಈ ಕಡೆ ಸರ್ಕಾರನೂ ನಿಮ್ದೆ. ಹಾಗಾಗಿ ಕೂತು ಮಾತಿನ ಮುಖಾಂತರ ಬಗೆಹರಿಸಿ ಕರ್ನಾಟಕದ ಜನತೆಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ, ರಾಜ್ಯದ ತುಂಬಾ ಉಗ್ರ ಮಟ್ಟದ ಹೋರಾಟಗಳು ನಡೆಯುತ್ತೆ. ಈಗಾಗಲೇ ಇತಿಹಾಸ ಆಗಿದೆ. ಮತ್ತೆ ಇತಿಹಾಸವನ್ನ ಮರುಕಳಿಸುವಂತ ಕೆಲಸಕ್ಕೆ ನೀವು ಆದ್ಯತೆ ಕೊಡಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀನಿ. ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತೇನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನ 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನ ನಾವು ಇಲ್ಲಿ ನಡೆಯಕ್ಕೆ ಬಿಡಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನ ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರ್ ಅನ್ನ ನಾವಿಲ್ಲಿ ತೋರ್ಸಕ್ಕೆ ಬಿಡಕ್ಕಾಗುತ್ತಾ? ಹಾಗಾಗಿ ಆಗದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ. ಮುಂದೆ ಯಾವುದೇ ಶೋ ನಡೆಯೋದಿಲ್ಲ. ಕಾವೇರಿ ಹೋರಾಟ ಮುಗಿಯೋವರೆಗೂ ನಾವು ಅದನ್ನ ಅವಕಾಶ ಮಾಡಿಕೊಡಲ್ಲ ಅಂತ ಒಪ್ಕೊಂಡಿದ್ಕೆ ಇವತ್ತು ಆ ಪೋಸ್ಟರ್ ಅನ್ನ ಹರಿದು ಹಾಕುವುದರ ಮುಖಾಂತರ ಪ್ರತಿಭಟನೆ ನಡೆಸಿ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರು ಈ ಶೋನ ನಡೆಸೋದಿಲ್ಲ. ನಮಗೆ ನ್ಯಾಯ ಕೇಳ್ತಿರೋದಿಷ್ಟೇ, ರೈತರಿಗೆ ನೀರು ಬೇಕು, ಜನಕ್ಕೆ ಕುಡಿಯಕ್ ನೀರು ಬೇಕು. ಇವತ್ತಲ್ಲಿ ನೀರಿಲ್ಲ KRS ಅಲ್ಲಿ. ನೀವು 2ನೇ ಬೆಳೆಗೆ ನೀರನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅದನ್ನ ಕೊಡಕ್ ಸಾಧ್ಯ ಇಲ್ಲ. ನಾವು ಮುಖ್ಯಮಂತ್ರಿಗೆ ಮತ್ತೆ ಜಲಸಂಪನ್ಮೂಲ ಸಚಿವರಿಗೆ ಹೇಳೋದಿಷ್ಟೇ, ನಾಡಿನ ಋಣ ತೀರಿಸುವ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡಿಕೊಂಡು ಜನರ ಹಿತವನ್ನ ಕಾಪಾಡಿ. ಯಾರಿಗೂ ಭಯ ಬೀಳಬೇಡಿ. ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಇದ್ದಾರೆ. ಆ ಕಡೆ ಸರ್ಕಾರನೂ ನಿಮ್ದೆ, ಈ ಕಡೆ ಸರ್ಕಾರನೂ ನಿಮ್ದೆ. ಹಾಗಾಗಿ ಕೂತು ಮಾತಿನ ಮುಖಾಂತರ ಬಗೆಹರಿಸಿ ಕರ್ನಾಟಕದ ಜನತೆಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ, ರಾಜ್ಯದ ತುಂಬಾ ಉಗ್ರ ಮಟ್ಟದ ಹೋರಾಟಗಳು ನಡೆಯುತ್ತೆ. ಈಗಾಗಲೇ ಇತಿಹಾಸ ಆಗಿದೆ. ಮತ್ತೆ ಇತಿಹಾಸವನ್ನ ಮರುಕಳಿಸುವಂತ ಕೆಲಸಕ್ಕೆ ನೀವು ಆದ್ಯತೆ ಕೊಡಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀನಿ.